ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಎಲೆಕ್ಟ್ರಿಕ್ ಸ್ವಿಂಗ್ನ ತೊಗೊಂಡಿದ್ದೆ. ಅದು ವೇಸ್ಟ್ ಅಂತ ಎತ್ತಿಟ್ಬಿಟ್ಟಿದ್ದೆ. ಅದು ಲಾಲಿ ತುಂಬ ಚಿಕ್ಕದಾಗಿತ್ತು. ಅದನ್ನು ಬೇರೆ ಲಾಲಿ ಸ್ಟಿಚ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದೀನಿ. ಅದ್ರ ಬಗ್ಗೆ ವಿಡಿಯೋ ಇದೆ, ನೋಡ್ಕೊಬರೋಣ ಬನ್ನಿ. ನಾನಿವಾಗ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಂಬಿಡ್ತೀನಿ. ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಈಗ ಉದ್ದ ಬಂದು 35 ಇಂಚಸ್ ಬೇಕು. ಅಗಲ ಬಂದು 12 ಇಂಚಸ್ ಇದ್ದರೆ ಸಾಕಾಗುತ್ತೆ. ನಾವು ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಬೇಕು. ನಾವು ಮೆಜರ್ಮೆಂಟ್ ತೊಗೊಳ್ಳೋದು ಮತ್ತು ಮಾರ್ಕ್ ಮಾಡೋದು ಮತ್ತು ಕಟ್ ಮಾಡೋದು ಇಷ್ಟರಲ್ಲೇ ಇರೋದು. ಅದರಲ್ಲಿ ನಾವು ಒಂಚೂರು ಏರುಪೇರು ಮಾಡಿದ್ರೂ ಅದು ಜಾಯಿಂಟ್ ಆಗೋಲ್ಲ, ಕರೆಕ್ಟಾಗಿ ಹಾಳಾಗುತ್ತೆ. ಸೊ ಫಸ್ಟು ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿದಾಗ ಈ ಥರ ಇತ್ತು. ನಾನು ಯಾಕೆ ಫಸ್ಟು ಲೈನಿಂಗ್ ಮಾತ್ರ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಎಡವಟ್ಟು ಮಾಡೋದು ಜಾಸ್ತಿ ಕಟ್ ಮಾಡೋವಾಗ. ಹಂಗಾಗಿ ಫಸ್ಟು ಲೈನಿಂಗ್ ಮಾಡ್ತೀನಿ, ಆಮೇಲಿಂದ ಮೇಯ್ನ್ ಕ್ಲಾತನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಇನ್ನೊಂದು ಪೀಸನ್ನು ರೆಡಿ ಮಾಡ್ಕೋಬೇಕೀಗ. 15.5 ಇಂಚಸ್ ತೊಗೊಂಡಿದ್ದೀನಿ. ಅಗಲ ಬಂದು 11.5 ಇಂಚಸ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ಈ ಥರದ್ದು ಲೈನಿಂಗ್ ನಮಗೆ 2 ಬೇಕಾಗತ್ತೆ. ಸೊ ಈಗ ನಮ್ಗೆ ಕಾಣಿಸ್ತಿದ್ಯಾ, ಹೀಗೆ ಎರಡನ್ನು ಸೇರಿಸಿ ಈಗ ನಾನು ಒಟ್ಟಿಗೆ ಕಟ್ ಮಾಡಿ ಇಟ್ಕೊತೀನಿ. ಈ ಕ್ಲಾತ್ ಬಂದು ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ವಿ ನೋಡಿ, ಚಿಕ್ಕವರಿದ್ದಾಗ. 1 to 10th ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಆವಾಗ ಕೊಟ್ಟಿದ್ದ ಬಟ್ಟೆ ಇನ್ನೂ ಇಟ್ಟಿದ್ದೆ. ಸೊ ಈಗ ಮತ್ತೆ ಇನ್ನೊಂದು ಪೀಸ್, ಇದು ಕೆಳಗಡೆಗೆ ಹಾಕೋದಕ್ಕೆ ಅಂತ. ಸೊ ಉದ್ದ ಬಂದು 33 ಇಂಚಸ್ ಬೇಕು. ಇದು 2 ಬೇಕಾಗುತ್ತೆ. ಹೇಳ್ತೀನಿ ಅದು ಏನಕ್ಕೆ 2 ಅಂತ. ಸೊ ಈಗ ಕಟ್ ಮಾಡಿ ಇಟ್ಕೊಂಡಾಗಿದೆ. ಇದು ಚಿಕ್ಕ ಪೀಸು 2 ಪೀಸು, ಈ ಪೀಸು 2 ಮತ್ತು ಕೆಳಗಡೆಗೆ ಹಾಕೋದಕ್ಕೆ 2. ಒಟ್ಟು 2, 4, 6 ಪೀಸಸ್ ನಮಗೆ ಬೇಕಾಗುತ್ತೆ. ಈಗ ನಾನು ಮೇಯ್ನ್ ಕ್ಲಾತ್ನ ಕಟ್ ಮಾಡ್ಕೊತೀನಿ. ಮೇಯ್ನ್ ಕ್ಲಾತ್ ನಮಗೆ ಒಂದಾದರೆ ಸಾಕಾಗುತ್ತೆ. ಬಟ್ ನಾನು ತೊಗೊಂಡಿರೋಂಥ ಬೆಡ್ಶೀಟ್ ಸ್ವಲ್ಪ ತೆಳು ಇರೋದ್ರಿಂದ ಸ್ವಲ್ಪ ಕೆಳಗಡೆ ಹಾಕಿದ್ರೆ ಒಂದು ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ಜಾಸ್ತಿ ಇತ್ತು, ಹಾಗಾಗಿ ಜಾಸ್ತಿ ತೊಗೊಂಡೆ. 3 ಲೇಯರಲ್ಲಿ ತೊಗೊಂಡೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಜಾಯಿಂಟ್ ಮಾಡಿ ಹೊಲ್ಕೊಬೇಕು. ಅಂದರೆ ಲೈನಿಂಗು ಮತ್ತು ಮೇಯ್ನ್ ಕ್ಲಾತನ್ನು ಸೇರಿಸಿ ಹೊಲಿಬೇಕು ಅಷ್ಟೇ. ಬೇರೆ ಬಟ್ಟೆಗಳನ್ನ ಜಾಯಿನ್ ಮಾಡೋದು ಫಸ್ಟು ಈ ಥರ ಹೊಲ್ಕೋಬೇಕು. ಈಗ ಸುತ್ತ ನಾನು ಈ ಥರ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹೆಂಗೆ ಸ್ಟಿಚ್ ಮಾಡೋದು ಅಂತ. ಇಲ್ಲ ಅಂದರೆ ಗೊತ್ತಾಗಲ್ಲ. ಈಗ ನೆಕ್ಸ್ಟ್ ಬಂದು ನಾನು ಚಿಕ್ಕ ಪೀಸ್ ಇತ್ತಲ್ಲ, ಅದನ್ನು ಕೂಡ ಲೈನಿಂಗು ಮತ್ತು ಮೇಯ್ನ್ ಬಟ್ಟೆ 2 ಸೇರಿಸಿ ಸ್ಟಿಚ್ ಮಾಡ್ಕೊತೀನಿ. ಇವಾಗ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಬೇರೆಯವ್ರಿಗೂ ಯೂಸ್ ಆಗ್ಬೋದು ಅನ್ನೋ ರೀಸನ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಸ್ಟಿಚ್ ಹಾಕಿದ್ಮೇಲೆ ಅದು ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದು ಇದು ಕೆಳಗಡೆಗೆ ಹಾಕೋ ಅಂಥ ಬಟ್ಟೆ. ಇದನ್ನು ಹೊಲಿಯೋದಕ್ಕೂ ಮುಂಚೆ ಫಸ್ಟು 2 ಲೈನಿಂಗ್ ಇದೆ ಅಲ್ವಾ, 1 ಲೈನಿಂಗ್ ಬಟ್ಟೆನ ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಬೇಕು. ಏನಕ್ಕೆ ಅಂದರೆ ಅಲ್ಲಿ ಸ್ಪೇಸ್ ಬರುತ್ತಲ್ಲ, ಅದರೊಳಗಡೆ ನಾವು ಪೈಪ್ನ ಹಾಕಬೇಕಾಗತ್ತೆ. ಸೊ ಪೈಪ್ ಹೆಂಗೆ ಏನು ಹಾಕೋದು ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಈಗ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಇದನ್ನು ಸುತ್ತ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿ ಫಸ್ಟೇ ಹೊಲ್ಕೊಂಬಿಡ್ಬೇಕು. ನೋಡಿ, ಈ ಥರ ಪೂರ್ತಿ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಓಕೆನಾ? ನೋಡಿ, ಅದರೊಳಗಡೆ ನಾವು ಪೈಪ್ ಹಾಕಬೇಕು. ಅದು ಪೈಪ್ ಹಾಕಿದಾಗ ಸ್ವಲ್ಪ ಬ್ರಾಡಾಗಿ ಅದು ಕೂತ್ಕೊಳ್ಳುತ್ತೆ. ಆ ರೀಸನ್ಗೋಸ್ಕರ ಹೇಗೆ ಏನು ಅದನ್ನು ನಾನೇನು ನೆಕ್ಸ್ಟ್ ತೋರಿಸ್ತೀನಿ ಕೊನೆಯಲ್ಲೇ. ಈಗ 3 ಅಲ್ವಾ, 1, 2, 3, 4, 5 ಸುತ್ತ ಸೇರಿಸ್ಬೇಕಲ್ವ ಬಟ್ಟೆ, ಅದಷ್ಟೂ ಈಗ ಒಂದೊಂದೇ ಜಾಯಿಂಟ್ ಮಾಡ್ಕೊತಾ ಬರಬೇಕು. ಜಾಯಿಂಟ್ ಮಾಡಿದಾಗ ಅದು ಟೋಟಲಾಗಿ ಸ್ಕ್ವೇರ್ ಟೈಪಲ್ಲಿ ಬರುತ್ತೆ, ಬಾಕ್ಸ್ ಥರ ಬರುತ್ತೆ. ನೋಡಿ, ಈ ಥರ 4 ಬಟ್ಟೆನ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈ ಕೂಳೆ ಇದೆಯಲ್ಲ, ಅದು ಆಚೆ ಬರಬೇಕು. ಯಾಕೆ ಅಂದರೆ ನಾವು ಅದನ್ನು ಪೈಪಿಂಗ್ ಥರ ಮಾಡಿ ಕೊನೆಯಲ್ಲಿ ಹೊಲಿಬೇಕಾಗತ್ತೆ. ಆ ರೀಸನ್ಗೋಸ್ಕರ ಕೂಳೆ ಹೊರಗಡೆಗೆ ಬರಲಿ, ಒಳಗಡೆ ಬರೋದಕ್ಕಿಂತ ಹೊರಗಡೆ ಬಂದ್ರೇ ಬೆಟರ್. ಅದು ಕಾಣಿಸ್ತಾ ಇರೋ ಥರ ನಾವು ಆಮೇಲೆ ಅದನ್ನು ಪೈಪಿಂಗ್ ಕೊಟ್ಟು ಹೊಲ್ಕೊಬೋದು. ಇವಾಗ ನಾನಿಲ್ಲಿ
ಲಾಲಿಗೆ ಹಾಕೋದಕ್ಕೆ ಕುಣಿಕೆ ಬೇಕಲ್ವ, ಆ ಕುಣಿಕೆನ ರೆಡಿ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ದೇ ವೇಸ್ಟ್ ಪೀಸೆಲ್ಲ ಇತ್ತು, ಆ ಪೀಸಲ್ಲೇ ನಾನು 4 ಕಡೆಗೂ ಕುಣಿಕೆ ಬೇಕು. ಹಾಗಾಗಿ ಈ ಥರ ಒಂದು ಪಟ್ಟಿ ಥರ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಅದು 4 ಕೂಡ ಕರೆಕ್ಟಾಗಿರಬೇಕು, ಒಂದೇ ಉದ್ದ ಇರಬೇಕು, ಅಂದರೆ ಸೇಮ್ ಸೈಜ್ ಇರಬೇಕು. ಓಕೆನಾ, ಲೆಂತ್ ಬಂದು ಹೇಳ್ತಾ ಇರೋದು ನಾನು. ಇಲ್ಲ ಅಂದರೆ ಲಾಲಿ ಹಾಕಿದಾಗ ನಾವು ಒಂದು ಉದ್ದ ಒಂದು ತುಂಡು, ಒಂದು ಉದ್ದ ಒಂದು ತುಂಡು ಹಂಗೆ ಬರುತ್ತೆ. ಸೊ ಈ ಥರ 4 ಪೀಸ್ ಬೇಕು. 4 ಪೀಸನ್ನು ಈಕ್ವಲ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು 4 ಕಡೆಗೂ ಜಾಯಿಂಟ್ ಮಾಡ್ಕೊಂಡು ಹೊಲಿಬೇಕು. ಹೇಗೆ ಅಂತಂದರೆ ಈ ಥರ ಕ್ರಾಸ್ ಮಾಡಿನೇ ನಾವು ಇಟ್ಕೊಬೇಕು, ಇಲ್ಲ ಅಂದರೆ ಅದು ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕ್ರಾಸ್ ಮಾಡಿ ಹೊಲ್ಕೊಂಡಾಗ ಅದು ಸ್ವಲ್ಪ ಗಟ್ಟಿಯಾಗೂ ಇರುತ್ತೆ. ಈಗ ಪೂರ್ತಿ ಅಷ್ಟನ್ನು ಹೊಲ್ಕೊಂಡಾದಮೇಲೆ ನೋಡಿ ಈ ಥರ ಆಯಿತು ಲಾಲಿ. ಈಗ ನೆಕ್ಸ್ಟ್ ಬಂದು ಇದಕ್ಕೆ ಕರ್ಟನ್ ಹಾಕಬೇಕು, ಮೇಲ್ಗಡೆ ಜಿಪ್ ಹಾಕಬೇಕು. ಇದನ್ನು ಸ್ಟಿಚ್ ಮಾಡೋ ಟೈಮಲ್ಲಿ ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ನೆಕ್ಸ್ಟು ಯಾವಾಗಾದರೂ ಸಿಟಿಗೆ ಹೋದಾಗ ತೊಗೊಬಂದು ಹಾಕ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇದನ್ನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ನಾನು. ಉಳಿದಿದ್ದ ಕೆಲಸ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ. ಎಲೆಕ್ಟ್ರಿಕ್ ಸ್ವಿಂಗ್ ಇತ್ತು, ಅದು ನನಗಂತೂ ತುಂಬ ಹೊಟ್ಟೆ ಉರಿತಿತ್ತು. ಏನೊಂದು 4-5 ತಿಂಗಳು ಅಷ್ಟೇ ನಾವು ಯೂಸ್ ಮಾಡಿದ್ದಿದ್ದನ್ನು, ಹಿಂಗೆ ಇಟ್ಬಿಟ್ವಲ್ಲ ಅಂತ ಬೇಜಾರಾಗ್ತಿತ್ತು. ಸೊ ನೋಡಿ ಈ ಥರ ಆಗಿದೆ ಫೈನಲಿ. ಇನ್ನು ಇದಕ್ಕೆ ನಾನು ಪೈಪ್ ಹಾಕಿಲ್ಲ. ಪೈಪ್ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು. ಈಗ ಪೈಪ್ ಹೆಂಗೆ ಹಾಕಬೇಕು, ಯಾವ ಪೈಪು ಅದನ್ನು ತೋರಿಸ್ತೀನಿ ಬನ್ನಿ. ಈ ಥರ ನಾನು PVC ಪೈಪ್ ಇದ್ದರೆ PVC ಪೈಪ್ ಬೇಕಿದ್ರು ನೀವು ತೊಗೊಳ್ಳಿ, ಆಯಿತಾ. ನಾನು ಯಾವ ಪೈಪ್ ತೊಗೊಂಡಿದ್ದೀನಿ ಅಂತಂದರೆ, ಮನೇಲಿ ನೆಲ ಒರೆಸೋದಕ್ಕೆ ಮಾಪ್ ಇರುತ್ತಲ್ಲ, ಮಾಪ್ಗೆ ಕೋಲ್ ಕೊಟ್ಟಿರ್ತಾರಲ್ಲ, ಆ ಕೋಲನ್ನು ನಾನು ಆ್ಯಕ್ಷನ್ ಬ್ಲೇಡಿಂದ ನನಗೆ ಎಷ್ಟು ಬೇಕು ಮೆಜರ್ಮೆಂಟ್, ಅಂದರೆ ಲಾಲಿನ ನಾವು ಅಳತೆ ಇಟ್ಕೋಬೇಕು, ಆಯಿತಾ. ಅಳತೆ ತೊಗೊಂಡು ಎಷ್ಟು ಉದ್ದ ಬೇಕು ಎಷ್ಟು ಅಗಲ ಬೇಕು ಅದನ್ನು ನೋಡ್ಕೊಂಡು ಕಟ್ ಮಾಡಿಕೊಂಡು 4 ಎಲ್ಬೋಗಳನ್ನು ತರಿಸಿ ಹಾಕ್ಕೊಂಡಿದ್ದೀನಿ. ಹಾಕಿ ಅಟ್ಯಾಚ್ ಮಾಡಿ ಅದರ ಒಳಗಡೆ ಇನ್ಸರ್ಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ನಾನು ಎಷ್ಟು ಆಸೆಯಿಂದ ಹೊಲಿದೆ ಗೊತ್ತಾ, ನನ್ನ ಮಗನ ಕೂರಿಸ್ಬೇಕು, ಇದರಲ್ಲಿ ಮಲಗಿಸ್ಬೇಕು ಅಂತ. ಬಟ್ ಅವನು ಈ ನಮ್ಮ ಮನೇಲಿ ದೊಡ್ಡ ತೊಟ್ಲಿದೆ ನೋಡಿ, ಆ ತೊಟ್ಲಲ್ಲಿ ಬಿದ್ಕೊಂಡು ಒದ್ದಾಡ್ತಿದ್ದಾನೆ. ಕರ್ಟನ್ ಇಲ್ಲದೆ ಅಂತೂ ಮಲಗ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಮಕ್ಕಳನ್ನ. ಹಾಗಾಗಿ ನಾನು ತೆಗ್ದಾಕ್ಬಿಟ್ಟೆ. ಕರ್ಟನೆಲ್ಲ ಜಾಯಿನ್ ಮಾಡಿದ್ಮೇಲೆ ಆಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ನು ಪದೇ ಹತ್ತಕ್ಕೆ ಹೋಗ್ತಿದ್ದೆ, ಏನು ಬಿದ್ದರೆ ಅಂತ ಬಿಚ್ಚಾಕ್ಬಿಟ್ಟೆ. ಈಗ ನಾನು ನಿಮ್ಗೆ ಎರಡೂ ತೋರಿಸ್ತೀನಿ, ನಾನು ತೊಗೊಂಡಿರೋದು ಮತ್ತು ನಾನು ಸ್ಟಿಚ್ ಮಾಡಿರೋದು ಎರಡನ್ನೂ ತೋರಿಸ್ತೀನಿ ನಿಮ್ಗೆ. ಇವಾಗ ಕನೆಕ್ಷನ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಮಗೆ ಸ್ಪೀಡ್ ಎಷ್ಟು ಬೇಕೋ ಅಷ್ಟನ್ನು ಚೇಂಜ್ ಮಾಡ್ಕೊಬೋದು, ಜಾಸ್ತಿ ಬೇಕಾದರೂ ಮಾಡ್ಕೊಬೋದು, ಕಡಿಮೆ ಬೇಕಾದರೂ ಮಾಡ್ಕೊಬೋದು. ಇಲ್ಲಿ ಮೋಟರ್ ಇರುತ್ತೆ, ಅದಕ್ಕೆ ಈ ಥರ ಒಂದು ಫ್ಲಗ್ ಇರುತ್ತೆ. ಸೊ ಇದು ವೆಯ್ಟ್ ಇದ್ದರೆ ಮಾತ್ರ ಲಾಲಿ ತೂಗೋದು, ವೆಯ್ಟ್ ಇಲ್ಲ ಅಂದರೆ ತೂಗಲ್ಲ. ಅದಕ್ಕೆ ಸುಮ್ಮನೆ ಒಂದು ಪಿಲ್ಲೋ ಹಾಕಿದ್ದೀನಿ ಇರಲಿ ಅಂತ. ನೋಡಿ ಈ ಥರ ಇದು ವರ್ಕ್ ಮಾಡುತ್ತೆ. ಲಾಲಿ ನೀವು ತೊಗೋಬೇಕು ಅನ್ನೋದಾದರೆ ಈಗ ತೋರಿಸ್ತಿದ್ದೀನಲ್ಲ ಆ ಥರ ಲಾಲಿ ಇದ್ದರೆ ದಯವಿಟ್ಟು ತೊಗೋಬೇಡಿ, ವೇಸ್ಟ್ ಆಗುತ್ತೆ ಅದು. ಈಗ ನನಗೆ ಹೊಟ್ಟೆ ಉರಿಯುತ್ತೆ, ನನಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಇಟ್ಟಿದ್ದೀನಲ್ಲ ಅಂತ. ಈಗ ನೆಕ್ಸ್ಟ್ ನೋಡಿ ಈ ಥರ ಲಾಲಿಗಳು ಬರುತ್ತೆ, ಆ ಥರ ಇರೋದನ್ನು ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ನೋಡಿ ಈ ಥರ ಒಳಗಡೆ ಪೈಪ್ ಹಾಕಿ ಇದನ್ನು ಅಗಲಾಗಿ ಬರೋ ಥರ ಮಾಡಿದ್ದೀನಿ. ಆಮೇಲೆ ಸುತ್ತ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ, ಅದೇ ಬಟ್ಟೆನಲ್ಲಿ ನಾನು ಈ ಥರ ಪೈಪಿಂಗ್ ಕೊಟ್ಕೊಂಡಿದ್ದೀನಿ, ಫಿನಿಶಿಂಗ್ ನೀಟಾಗಿರಲಿ ಅಂತ. ಮತ್ತು ಇದು ಕುಣಿಕೆ ನಾನು ಸ್ವಲ್ಪ ಉದ್ದ ಮಾಡಿಬಿಟ್ಟಿದ್ದೆ, ಅದಕ್ಕೆ ಒಂಚೂರು ಟ್ಯಾಗ್ ಹಾಕಿದ್ದೀನಿ. ಈ ಥರ ಸ್ವಲ್ಪ ಬ್ರಾಡಾಗಿದ್ದರೆ ಮಕ್ಕಳು ಆರಾಮಾಗಿ ಮಲ್ಕೊಬೋದು, ಮತ್ತು 2 ವರ್ಷ 3 ವರ್ಷದವರೆಗೂ ಮಲಗಿಸ್ಬೋದು. ಇಲ್ಲಿಗೆ ಜಿಪ್ ಹಾಕಬೇಕು, ನಾನು ಹಾಕಿಲ್ಲ. ಹಾಕಿದ್ಮೇಲೆ ಆದರೆ ತೋರಿಸ್ತೀನಿ. ನಾನು ತಂದಿಲ್ಲ, ಅದನ್ನು ತಂದರೆ ಹಾಕಿದ್ರೆ ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ವೆಯ್ಟ್ ಜಾಸ್ತಿ ಬಿದ್ದರೆ ಮಾತ್ರ ಲಾಲಿ ತೂಗುತ್ತೆ, ಇಲ್ಲಾಂದರೆ ತೂಗಲ್ಲ. ಅದಕ್ಕೆ ಒಂದು ಪಿಲ್ಲೋ ಮತ್ತು ಹುಲಿನಲ್ಲಿ ಹಾಕಿದ್ದೀನಿ ವೆಯ್ಟ್ಗೆ ಅಂತ. ಪಾಪು ಮಲಗಿದ್ದ, ಅವನಿದ್ದಾಗ ಇದೆಲ್ಲ ಮಾಡೋಕ್ಕಾಗಲ್ಲ, ಅವನೇ ಬರ್ತಾನೆ. ಅವನು ಜಿಪ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವನ್ನ ಇದ್ರಲ್ಲಿ ಮಲಗ್ಸೋಕ್ಕಾಗ್ತಿಲ್ಲ, ಭಯ ಆಗುತ್ತೆ ಎಲ್ಲಿ ದಬಾಕೊಂಡು ಬೀಳ್ತಾನೇನೋ ಅಂತ. ಸೊ ಈ ಥರ ಲಾಲಿ ಬರುತ್ತೆ, ಅದನ್ನು ನೋಡಿ ತೊಗೊಳ್ಳೋರು. ಸುಮ್ಮನೆ ದುಡ್ಬಿಟ್ಟು ನಾನು ಮಾಡಿದ್ರೆ ಎಡವಟ್ಟು ಕೆಲಸ ಮಾಡ್ಕೊಬೇಡಿ. ಟಿನಿಕೈಟ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಚೆನ್ನಾಗಿ ಸಿಗುತ್ತೆ. ಅದನ್ನು ನೋಡಿ ತೊಗೋಬೇಕು ಅಂತ ಅಂದ್ಕೊಳ್ಳೋರು ತೊಗೊಳ್ಳಿ. ಮತ್ತು ಕೆಲವ್ರು ಕೇಳ್ತಾಯಿದ್ರು ನನಗೆ ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಸಲ, ಇದು ಕರೆಂಟ್ ಶಾಕ್ ಎಲ್ಲ ಹೊಡಿಯಲ್ವಾ ಅಂತ. ಕರೆಂಟ್ ಶಾಕ್ ಎಲ್ಲ ಏನೂ ಹೊಡಿಯಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ನೋಡಿ ಈ ಥರ ವರ್ಕ್ ಮಾಡುತ್ತೆ. ನಾನು ಸ್ವಲ್ಪ ಜೋರಾಗಿ ತೂಗಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ವೆಯ್ಟ್ ಇರೋಕ್ಕೆ ಪಿಲ್ಲೋ ಹಾಕ್ತಾಯಿದ್ದೀನಿ.
ಈ ನಡುವೆ ಅಂತೂ ತುಂಬಾ ತೂಗಿಸ್ತಿದ್ದಾನೆ, ನನಗೆ ತೂಗೋಕ್ಕೆ ಆಗ್ತಾಯಿಲ್ಲ ಅವನನ್ನು. ಹಂಗಾಗಿ ಇದನ್ನು ಯಾಕೆ ಮತ್ತೆ ವಾಪಸ್ ತೊಗೋಬಾರ್ದು ಅಂತ ಅಂದ್ಬಿಟ್ಟು ನಾನು ತೊಗೊಂಡೇ ಇಲ್ಲ, ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಆಮೇಲೆ ತಡಿ ಹಿಂಗೆ ಮಾಡೋಣ ಏನಾದರೂ ಯೋಚನೆ ಮಾಡಿ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದೆ. ಓಕೆ ಗಾಯ್ಸ್, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ ಆಗಿದ್ರೆ ಆಗಲಿ, ಇಲ್ಲ ಅಂದರೆ ಇಲ್ಲ ಅಂತ ಎರಡೆರಡು ಮೈಂಡ್ ಇಟ್ಕೊಂಡು ಈ ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.